ಭಾನುವಾರ ಬೆಳಗ್ಗೆ 7 ಗಂಟೆ. ಫೋನ್ ರಿಂಗ್ ಆಯ್ತು. ಸ್ಕ್ರೀನ್ ಮೇಲೆ ಅನನ್ಯ ಅಂತ ಬರ್ತಿತ್ತು. ನನ್ನ ಎದೆ ಜೋರಾಗಿ ಹೊಡೆದುಕೊಂಡಿತು. ಶನಿವಾರದ ಮುತು ಇನ್ನೂ ಕೆನ್ನೆ ಮೇಲೆ ಬೆಚ್ಚಗಿತ್ತು. ಹಲೋ, ನನ್ನ ಧ್ವನಿ ನಿದ್ದೆಯಲ್ಲಿತ್ತು. ಗುಡ್ ಮಾರ್ನಿಂಗ್. ಮಳೆ ತಂದ ಹುಡುಗ. ಅವಳ ನಗು ಫೋನ್ ಮೂಲಕವೂ ಮಲ್ಲಿಗೆಯ ಗಮದ ಹಾಗೆ ಬಂತು. ಇವತ್ತು ಮಳೆ ಇಲ್ಲ, ಆಕಾಶ ಪೂರ್ತಿ ಕ್ಲೀನ್. ಸಿಗೋಣ್ವಾ? ನಾನು ಕಿಟಕಿ ತೆರೆದು ನೋಡಿದೆ. ನೀಚ. ಒಂದೇ ಒಂದು ಮೋಡ ಇಲ್ಲ, ನೀಲಿ ಆಕಾಶ, ಬಿಸಿಲು. ಆದ್ರೆ ನೀವು ಅಂದಿದ್ರಿ ಮಳೆ ಬಂದ್ರೆ ಮಾತ್ರ ಸಿಗ್ತೀನಿ ಅಂತ. ರೂಲ್ಸ್ ಬ್ರೇಕ್ ಮಾಡೋಕೆ ಇರೋದು ಅಲ್ವಾ? ಅವಳು ನಕ್ಕಳು. ಲಾಲ್ ಬೈ. 10 ಗಂಟೆಗೆ. ಕೊಡೆ ತರಬೇಡಿ, ಇವತ್ತು ಬಿಸಿಲಲ್ಲಿ ನೆನೆಯೋಣ. ಲಾಲ್ ಬೈ. 10 ಗಂಟೆ. ನಾನು ರೆಡಿ ಆಗೋಕೆ 1 ಗಂಟೆ ತಗೊಂಡೆ. ಯಾವ ಶರ್ಟ್ ಹಾಕೋದು? ನೀಲಿ ಬೇಡ, ಅದು ಮಳೆಯ ಬಣ್ಣ, ಬಿಳಿ ಹಾಕೊಂಡೆ. ಅವಳು ಶನಿವಾರ ಹಾಕಿದ್ದ ಬಣ್ಣ. ಕನ್ನಡಿ ಮುಂದೆ ನಿಂತು 10 ಸಲ ಕೂದಲು ಬಾಚಿಕೊಂಡೆ. ಕೊನೆಗೆ ಸ್ಕೂಟಿ ತೆಗೆದು ಹೊರಟೆ. ಲಾಲ್ ಬೈ ಗೇಟ್ ಬಳಿ ಅವಳು ಕಾಯ್ತಿದ್ದಳು. ಹಳದಿ ಬಣ್ಣದ ಕುರ್ತಾ, ಕೂದಲಲ್ಲಿ ಒಂದು ಸಣ್ಣ ಸೂರ್ಯಕಾಂತಿ ಹೂ. ಮಳೆ ಇಲ್ಲದಿದ್ರೂ ಅವಳು ಮಳೆ ತಂದ ಹಾಗೆ ಕಾಣ್ತಿದ್ದಳು. ಕೈಯಲ್ಲಿ ಸ್ಕೆಚ್ ಬುಕ್. ಆದ್ರೆ ಇವತ್ತು ಪೆನ್ಸಿಲ್ ಬದಲು ಕ್ಯಾಮೆರಾ ಇತ್ತು. ಹಾಯ್ ಅಂದಳು. ಕೆನ್ನೆ ಸ್ವಲ್ಪ ಕೆಂಪಾಯ್ತು. ಶನಿವಾರದ ಮುತು ನೆನಪಾಯ್ತು ಅನ್ಸುತ್ತೆ ಇಬ್ಬರಿಗೂ. ಹಾಯ್ ಅಂದೆ. ನನ್ನ ಕೈ ಬೆವರಿತ್ತು. ಮೊದಲ ಡೇಟ್. ಅದು ಮಳೆ ಇಲ್ಲದೆ. ಹೇಗಿರುತ್ತೋ ಗೊತ್ತಿಲ್ಲ. ನಾವು ಒಳಗೆ ನಡೆದೆವು. ದೊಡ್ಡ ಮರಗಳು, ಹಸಿರು ಹುಲ್ಲು. ಜನ ಜಾಗಿಂಗ್ ಮಾಡ್ತಿದ್ದರು. ಮಕ್ಕಳು ಆಡ್ತಿದ್ದರು. ಆದ್ರೆ ನನ್ನ ಕಣ್ಣಿಗೆ ಕಾಣ್ತಿದ್ದಿದ್ದು ಅವಳು ಮಾತ್ರ. ಅವಳ ನಡಿಗೆ, ಅವಳ ಬಳೆಗಳ ಸದ್ದು, ಅವಳ ನಗು. ಇವತ್ತು ಏನ್ ಸ್ಕೆಚ್ ಮಾಡ್ತೀರಿ ಕೇಳಿದೆ. ಇವತ್ತು ಸ್ಕೆಚ್ ಇಲ್ಲ ಅಂದಳು. ಕ್ಯಾಮೆರಾ ಎತ್ತಿ ನನ್ನ ಫೋಟೋ ತೆಗೆದಳು. ಕ್ಲಿಕ್. ಇವತ್ತು ಮೆಮೊರಿ ಕಲೆಕ್ಟ್ ಮಾಡ್ತಿದ್ದೀನಿ. ಮಳೆಯಲ್ಲಿ ಮುಖ ನಿಜ ಹೇಳುತ್ತೆ ಅಂದೆ ಅಲ್ವಾ? ಬಿಸಿಲಲ್ಲಿ ಹೃದಯ ನಿಜ ಹೇಳುತ್ತೆ. ನಾವು ಗ್ಲಾಸ್ ಹೌಸ್ ಕಡೆ ಹೋದೆವು. ದಾರಿಯಲ್ಲಿ ಐಸ್ ಕ್ರೀಂ ತಗೊಂಡ್ವಿ. ಅವಳಿಗೆ ಬಟರ್ ಸ್ಕಾಚ್, ನನಗೆ ಚಾಕಲೇಟ್. ಅವಳು ತನ್ನ ಐಸ್ ಕ್ರೀಂ ನನಗೆ ತಿನ್ನಿಸಿದಳು. ಟೇಸ್ಟ್ ಮಾಡಿ. ಮಳೆ ಇಲ್ಲದಿದ್ರೂ ತಂಪಾಗುತ್ತೆ ನೋಡಿ ನಿಜ. ಅವಳ ಕೈಯಿಂದ ತಿಂದ ಬಟರ್ ಸ್ಕಾಚ್ ಮಳೆ ಹನಿಗಿಂತ ತಂಪಾಗಿತ್ತು. ಒಂದು ದೊಡ್ಡ ಮರದ ಕೆಳಗೆ ಕುಳಿತೆವು. ಅವಳು ಸ್ಕೆಚ್ ಬುಕ್ ತೆರೆದಳು. ಒಳಗೆ ಶನಿವಾರದ ಸ್ಕೆಚ್ ಇತ್ತು. ಕಾಫಿ ಶಾಪ್, ಮಂಜಾದ ಗಾಜು. ಕೈಯಲ್ಲಿ ಕೊಡೆ ಹಿಡಿದ ನಾನು. ಕೆಳಗೆ ಬರೆದಿತ್ತು, ಮಳೆ ತಂದ ಹುಡುಗನಿಗೆ ಅನನ್ಯ. ಅದರ ಪಕ್ಕ ಹೊಸ ಪೇಜ್ ತೆಗೆದಳು. ಖಾಲಿ ಪೇಜ್. ಇವತ್ತು ಏನ್ ಬರೀತೀರಾ ಕೇಳಿದೆ. ಅವಳು ಪೆನ್ಸಿಲ್ ತಗೊಂಡು ನನ್ನ ಮುಖ ನೋಡಿದಳು. ಆಮೇಲೆ ಬರೆಯೋಕೆ ಶುರು ಮಾಡಿದಳು. 5 ನಿಮಿಷ, 10 ನಿಮಿಷ. ನಾನು ಸುಮ್ಮನೆ ಅವಳನ್ನೇ ನೋಡ್ತಿದ್ದೆ. ಬಿಸಿಲು ಅವಳ ಮುಖದ ಮೇಲೆ ಬಿದ್ದು ಹೊಳೆಯುತ್ತಿತ್ತು. ಬೆವರು ಹನಿ ಅವಳ ಹಣೆಯ ಮೇಲೆ ಮುತ್ತಿನ ಹಾಗೆ ಇತ್ತು. ನನಗೆ ಅದನ್ನು ಒರೆಸಬೇಕು ಅನಿಸಿತು. ಈ ಸಲ ಸುಮ್ಮನಾಗಲಿಲ್ಲ. ಕರ್ಚೀಫ್ ತೆಗೆದು ಮೆಲ್ಲಗೆ ಒರೆಸಿದೆ. ಅವಳು ಬರೆಯೋದು ನಿಲ್ಲಿಸಿ ನನ್ನ ಕಡೆ ನೋಡಿದಳು. ಕಣ್ಣಲ್ಲಿ ನೀರು. ಯಾಕೆ ಕೇಳಿದೆ ಗಾಬರಿಯಾಗಿ. ಇದು ಬಿಸಿಲು ಅಲ್ವಾ, ಮಳೆ ಅಲ್ಲ ಅಂದಳು. ಆದ್ರೆ ನನ್ನ ಕಣ್ಣಲ್ಲಿ ಮಳೆ ಯಾಕೆ ಬರ್ತಿದೆ ಗೊತ್ತಾ? ನಾನು ತಲೆ ಆಡಿಸಿದೆ. ಗೊತ್ತಿಲ್ಲ. ಪ್ರೀತಿ ಅನ್ನೋ ಮಳೆ ರೋಹಿತ್. ಅದು ಮೋಡ ಕೇಳಲ್ಲ, ಸೀಸನ್ ನೋಡಲ್ಲ, ಸುಮ್ಮನೆ ಸುರಿಯುತ್ತದೆ. ಈಗ ನೋಡಿ ಬಿಸಿಲಲ್ಲಿ ನೆನೆಯೋಕೆ ಆಗುತ್ತೆ ಅಂತ ಗೊತ್ತಾಯ್ತು. ಅವಳು ಸ್ಕೆಚ್ ಬುಕ್ ತಿರುಗಿಸಿ ತೋರಿಸಿದಳು. ಅಲ್ಲಿ ನನ್ನ ಚಿತ್ರ ಬಿಸಿಲಲ್ಲಿ ಕರಗಿ ಹೋಗ್ತಾ ಇರೋ ಹಾಗೆ. ಆದ್ರೆ ತುಟಿಯ ಮೇಲೆ ನಗು, ಕಣ್ಣಲ್ಲಿ ಅವಳ ಪ್ರತಿಬಿಂಬ. ಕೆಳಗೆ ಬರೆದಿತ್ತು, ಬಿಸಿಲು ತಂದ ಹುಡುಗನಿಗೆ ಅನನ್ಯ. ನನ್ನ ಎದೆ ತುಂಬಿ ಬಂತು. ನಾನು ಅವಳ ಕೈ ಹಿಡಿದೆ. ಈ ಸಲ ಅವಳ ಕೈ ಬೆಚ್ಚಗಿತ್ತು, ಬಿಸಿಲಿನ ಹಾಗೆ. ಅನನ್ಯ, ನಾನು. ಮಾತು ನಿಂತು ಹೋಯ್ತು. ಗೊತ್ತಿದೆ ಅಂದಳು. ಹೇಳಬೇಕಾಗಿಲ್ಲ. ಕೆಲವು ಮಾತುಗಳು ಮಳೆ ಹನಿಗಳ ಹಾಗೆ.
ಬೀಳೋಕೆ ಟೈಮ್ ಬೇಕು. ಆ ಅಲ್ಲಿವರೆಗೆ ಸುಮ್ಮನೆ ನೆನೆಯೋಣ. ಮಧ್ಯಾಹ್ನ ಆಯ್ತು. ಹೊಟ್ಟೆ ಹಸೀತು. ನಾವು ಲಾಲ್ಬಾಗ್ ಒಳಗಿನ ಕ್ಯಾಂಟೀನ್ಗೆ ಹೋದೆವು. ಮಸಾಲೆ ದೋಸೆ ಆರ್ಡರ್ ಮಾಡಿದೆವು. ಒಂದೇ ಪ್ಲೇಟ್, 2 ಕೈ. ಅವಳು ತುತ್ತು ತೆಗೆದು ನನಗೆ ಕೊಟ್ಟಳು. ನಾನು ಅವಳಿಗೆ ಕೊಟ್ಟೆ. ಪಕ್ಕದ ಟೇಬಲ್ನಲ್ಲಿ ಒಂದು ಹುಡುಗ ಹುಡುಗಿ ಜಗಳ ಮಾಡ್ತಿದ್ದರು. ನಾವು ಇಬ್ಬರೂ ಒಬ್ಬರನ್ನೊಬ್ಬರು ನೋಡಿ ನಕ್ಕೆವು. ನಾವು ಎಂದಾದ್ರೂ ಜಗಳ ಮಾಡ್ತೀವಾ ಕೇಳಿದಳು. ಮಾಡಿದ್ರೂ ಒಂದು ಕೊಡೆ ಕೆಳಗೆ ನಿಂತು ಮಾಡೋಣ ಅಂದೆ. ಆಗ ಮಳೆ ಬಂದ್ರೂ ಬಿಸಿಲು ಬಂದ್ರೂ ಒಟ್ಟಿಗೆ ನೆನೆಯೋದು. ಅವಳು ಜೋರಾಗಿ ನಕ್ಕಳು. ಆ ನಗು ಲಾಲ್ಬಾಗ್ ತುಂಬಾ ಹರಡಿತು. ಹಕ್ಕಿಗಳು ಕೂಡ ಕೇಳಿ ಹಾಡಿದವು ಅನಿಸಿತು. ಸಂಜೆ 5 ಗಂಟೆ. ವಾಪಸ್ ಹೊರಡೋ ಟೈಮ್. ಗೇಟ್ ಬಳಿ ಬಂದೆವು. ಅವಳು ಸ್ಕೂಟಿ ತಂದಿರಲಿಲ್ಲ, ಬಸ್ನಲ್ಲಿ ಬಂದಿದ್ಲು. ಡ್ರಾಪ್ ಮಾಡ್ಲಾ ಕೇಳಿದೆ. ಬೇಡಲ್ಲ ಅಂದಳು. ನಡ್ಕೊಂಡು ಹೋಗ್ತೀನಿ. ಸ್ವಲ್ಪ ದೂರ. ಯೋಚನೆ ಮಾಡೋಕೆ ಟೈಮ್ ಸಿಗುತ್ತೆ. ಏನ್ ಯೋಚನೆ? ಮುಂದಿನ ಸಲ ಎಲ್ಲಿ ಸಿಗೋದು ಅಂತ. ಮಳೆ ಯಾವಾಗ ಬರುತ್ತೆ ಅಂತ ಕಾಯೋಕೆ ಆಗಲ್ಲ, ಪ್ರತಿದಿನ ಸಿಗಬೇಕು ಅನ್ಸುತ್ತೆ. ನನ್ನ ಕಾಲು ನೆಲದ ಮೇಲೆ ಇರಲಿಲ್ಲ, ಗಾಳಿಯಲ್ಲಿ ತೇಲ್ತಿದ್ದೆ. ನಾಳೆ ಕಾಫಿ ಶಾಪ್, ಅದೇ ಟೇಬಲ್. ಅವಳು ತಲೆ ಆಡಿಸಿದಳು. ಆಯ್ತು. ಆದ್ರೆ ಒಂದು ಕಂಡೀಷನ್. ಏನು? ಕೊಡೆ ತರಬೇಡಿ. ಈ ಸಲ ನನ್ನ ಕೈ ಹಿಡಿದುಕೊಂಡ್ರೆ ಸಾಕು. ಅದೇ ನನ್ ಕೊಡೆ. ಅವಳು ನಡೆದು ಹೋದಳು. ನಾನು ಅಲ್ಲೇ ನಿಂತು ನೋಡ್ತಿದ್ದೆ. ಹಳದಿ ಕುರ್ತಾ, ಸೂರ್ಯಕಾಂತಿ ಹೂ. ದೂರ ಹೋಗ್ತಾ ಹೋದಂತೆ ಸಣ್ಣದಾಗ್ತಾ ಹೋದಳು. ಆದ್ರೆ ನನ್ನ ಎದೆ ಒಳಗೆ ಮಾತ್ರ ದೊಡ್ಡದಾಗ್ತಾ ಹೋದಳು. ಸ್ಕೂಟಿ ಹತ್ತಿ ಮನೆಗೆ ಬಂದೆ. ರೂಮ್ಗೆ ಹೋಗಿ ಸ್ಕೆಚ್ ಬುಕ್ ತೆಗೆದೆ. ನಾನು ಚಿತ್ರ ಬಿಡಿಸೋಕೆ ಶುರು ಮಾಡಿದೆ. ಮೊದಲ ಸಲ. ಚಿತ್ರ, ಹಳದಿ ಕುರ್ತಾ, ಸೂರ್ಯಕಾಂತಿ ಹೂ, ಕೈಯಲ್ಲಿ ಕ್ಯಾಮೆರಾ. ಕೆಳಗೆ ಬರೆದೆ, ಬಿಸಿಲು ತಂದ ಹುಡುಗಿಗೆ ರೋಹಿತ್. ಹೊರಗೆ ಸಂಜೆಯಾಗಿತ್ತು. ಮಳೆ ಇರಲಿಲ್ಲ, ಆದ್ರೆ ನನ್ನ ರೂಮ್ ತುಂಬಾ ಮಳೆ ಸುರೀತಿತ್ತು. ಪ್ರೀತಿ ಅನ್ನೋ ಮಳೆ.